ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಯಾರಿಗೆ ತಾನೇ ಗೊತ್ತಿಲ್ಲ? ಇಡೀ ದೇಶವೇ ಬೆಚ್ಚಿ ಬಿದ್ದಿತು. ಯಾಕಂದ್ರೆ ಅಷ್ಟೊಂದು ಭೀಭತ್ಸವಾಗಿ ಭೀಕರವಾಗಿ ಚಿತ್ರಹಿಂಸೆ ಕೊಟ್ಟು ಕಾಲಲ್ಲಿ ಒದ್ದು ಅದ್ರ ಜೊತೆಗೆ ಕರೆಂಟ್ ಶಾಕ್ ಕೊಟ್ಟು ರೇಪೀಸ್ಗಳಲ್ಲೆಲ್ಲ ಹೊಡೆದು ಕೊಲೆಯನ್ನ ಮಾಡಿದ್ರು. ಸೊ ಈ ಪ್ರಕರಣವನ್ನು ಭೇದಿಸಿದಂತ ಪೊಲೀಸರಿಗೆ ಮೊಟ್ಟ ಮೊದಲಿಗೆ ಗೊತ್ತಾಗೋದು ಈ ಪ್ರಕರಣದಲ್ಲಿ ಶಾಮೀಲಾಗಿರುವಂತದ್ದು ಪವಿತ್ರ ಗೌಡ ಮತ್ತೆ ಡಿಬಾಸ್ ಅಲಿಯಾಸ್ ದರ್ಶನ್ ಅಂತ. ಸೊ ಯಾವಾಗ ಈ ಮ್ಯಾಟರ್ ಗೊತ್ತಾಗುತ್ತೆ, ಮೈಸೂರಿಗೆ ಹೋಗ್ತಾರೆ ಪೊಲೀಸರು, ದರ್ಶನ್ ಅರೆಸ್ಟ್ ಮಾಡ್ತಾರೆ, ಪವಿತ್ರ ಗೌಡನ ಅರೆಸ್ಟ್ ಮಾಡ್ತಾರೆ, ಎಲ್ಲವೂ ಆಗುತ್ತೆ. ತನಿಖೆಗಳಾದ ಮೇಲೆ ಆರೋಪಿಗಳು ಅಂತ ಪ್ರೂವ್ ಆಗಿ ಅವರನ್ನ ಜೈಲಿಗೆ ಕಳಿಸಲಾಗುತ್ತೆ. ಮೊದಲಿಗೆ ಪರಪನಗ್ರಹಾರ ಜೈಲಲ್ಲಿ ಇರ್ತಾರೆ. ಅಲ್ಲಿ ರಾಜಾತಿಥ್ಯ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಕಾರಾಗೃಹಗಳಿಗೆ ಶಿಫ್ಟ್ ಮಾಡ್ತಾರೆ. ಎಸ್ಪೆಷಲಿ ದರ್ಶನ್ ಅನ್ನ ಬಳ್ಳಾರಿ ಕಳಿಸ್ತಾರೆ. ಸೊ ಬಳ್ಳಾರಿ ಕಳಿಸಿದಂತಹ ಸಂದರ್ಭದಲ್ಲಿ ದರ್ಶನ್ಗೂ ಕೂಡ ಬೆನ್ನು ನೋವುಗಳು ಶುರುವಾಗುತ್ತೆ, ಕಾಲು ನೋವು ಶುರುವಾಗುತ್ತೆ. ಹೀಗಾಗಿ ಬೆನ್ನು ನೋವಿಂದ ಬಳಲುತ್ತಿದ್ದಂತಹ ದರ್ಶನ್ ಅವರಿಗೆ ಚಿಕಿತ್ಸೆ ಸರಿಯಾದ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಸರ್ಜರಿಯನ್ನ ಮಾಡಲೇಬೇಕು. ಸರ್ಜರಿ ಮಾಡದೇ ಇದ್ರೆ ಅವರಿಗೆ ಸ್ಟ್ರೋಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅನ್ನುವಂಥ ಒಂದು ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ಹೈಕೋರ್ಟ್ ಮೊರೆ ಹೋದಾಗ ಹೈಕೋರ್ಟ್ ಏನಿದೆ, ನಟ ದರ್ಶನ್ ಮತ್ತೆ ಇನ್ನುಳಿದವರಿಗೆ ಜಾಮೀನು ಮಂಜೂರು ಮಾಡುತ್ತೆ. ಗಮನಿಸ್ತಾ ಇರಬಹುದು ನಾವು, ಮೆಡಿಕಲ್ ಗ್ರೌಂಡ್ಸ್ ನ ಮೇಲೆ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿರುವಂತದ್ದು. ಸೊ ಯಾವಾಗ ಬೇಲ್ ಸಿಗತ್ತೆ, ನಟ ದರ್ಶನ್ ಅವರು ರಾತ್ರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ತನ್ನ ಪತ್ನಿ ವಿಜಯಲಕ್ಷ್ಮಿ ಅವರ ಮನೆ ಆಗಿರುವಂತಹ ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಸೊ ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ. ಅದಾದ ಮೇಲೆ ಸ್ವಲ್ಪ ದಿನ ಅವರು ಜನಗಳ ಮುಂದೆ ಬರೋದಿಲ್ಲ. ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಕ್ಕೆ ಪರ್ಮಿಷನ್ ಕೇಳ್ತಾರೆ. ಮೈಸೂರಿಗೆ ಹೋಗೋಕ್ಕೂ ಕೂಡ ಕೊನೆಗೂ ಕೋರ್ಟ್ ಪರ್ಮಿಷನ್ ಕೊಡುತ್ತೆ, ತನ್ನ ತವರೂರು ಹೋಗ್ಲೇಬೇಕು ಅಂತ. ಸೊ ಮೈಸೂರಿಗೆ ಹೋಗ್ತಾರೆ. ಅಲ್ಲಿ ಅವ್ರದ್ದು ಒಂದು ತೋಟದ ಮನೆಯಲ್ಲಿ ಇರ್ತಾರೆ. ಸೊ ಎಂಜಾಯ್, ಮಸ್ತ್ ಮಜಾ ಎಲ್ಲ ಮಾಡ್ತಾರೆ. ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗ್ತಾರೆ. ಕೇರಳದ ಟೆಂಪಲ್ ರನ್ ಮಾಡ್ತಾರೆ. ಮತ್ತೆ ಕಾಮಾಖ್ಯ ಟೆಂಪಲ್ಗೆಲ್ಲ ಹೋಗಿ ಬರ್ತಾರೆ. ನಟ ದರ್ಶನ್ ಅವರು ಈ ಒಂದು ಕಷ್ಟದಿಂದ ಪಾರು ಮಾಡಿದ್ಯಾ ದೇವರೇ ಅಂತ ಹೇಳ್ಕೊಂಡು ದೇವರ ಮೊರೆ ಹೋಗಿರ್ತಾರೆ. ಸೊ ಇದಾದ ಮೇಲೆ ಸರ್ಕಾರ ಏನಿದೆ, ಈ ಒಂದು ಹೈಕೋರ್ಟ್ ನ ಆದೇಶವನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುತ್ತೆ. ಅಂದ್ರೆ ದರ್ಶನ್ಗೆ ಸಿಕ್ಕಿರುವಂತಹ ಜಾಮೀನನ್ನ ರದ್ದು ಮಾಡಬೇಕು. ಬಿಕಾಸ್ ದರ್ಶನ್ ಆರೋಪಿ, ಒಂದು ಕೊಲೆ ಮಾಡಿರುವಂತಹ ಆರೋಪಿ. ಸೊ ಹಾಗಾಗಿ ಇಂತಹ ಕೊಲೆ ಆರೋಪಿಗಳಿಗೆ ನಾವು ಜಾಮೀನನ್ನ ಕೊಡಬಾರ್ದು. ಕೊಟ್ರೆ ಸಾಕ್ಷ್ಯ ನಾಶ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಸೊ ಇಲ್ಲಿ ದರ್ಶನ್ ಮತ್ತೆ ಅಂಡ್ ಗ್ಯಾಂಗ್ ನ ಎಲ್ಲರ ಪಾತ್ರ ಬಹಳಷ್ಟು ಕ್ಲಿಯರ್ ಪಿಕ್ಚರ್ ಆಗಿ ನಮ್ಮ ಮುಂದೆ ಇದೆ. ಎಲ್ಲವೂ ಕೂಡ ಸಾಕ್ಷಿ ನಮ್ಮಲ್ಲಿದೆ. ದರ್ಶನ್ಗೆ ಯಾಕೆ ನಾವು ಬೇಲನ್ನ ಕೊಡಬಾರ್ದು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರ ನಮ್ಮ ಹತ್ರ ಇದೆ, ಸಾಕ್ಷಿ ಕೂಡ ನಮ್ಮ ಹತ್ರ ಇದೆ ಅಂತ SPPಗಳು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ತಾರೆ. ಸೊ ಒಂದೆರಡು ಮೂರು ವಾದ ಪ್ರತಿವಾದಗಳು ಆಗ್ತಾ ಇರುತ್ತಲ್ಲ. ಸೊ ಈ 2-3 ದಿನಗಳಲ್ಲೂ ಕೂಡ ಒಂದು ವಿಚಾರ ಬೆಳಕಿಗೆ ಬರುತ್ತೆ. ಏನಪ್ಪಾ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಇಲ್ಲಿ ತಾಕೀತು ಮಾಡಿರುತ್ತೆ ಹೈಕೋರ್ಟ್ಗೆ ಒಂದು ಪ್ರಶ್ನೆಯನ್ನ ಮಾಡಿರುತ್ತೆ. ಹೈಕೋರ್ಟ್ ಮೇಲೆ ಕಿಡಿಕಾರಿರುತ್ತೆ, ಚಾಟಿ ಬೀಸಿರುತ್ತೆ. ಏನಪ್ಪಾ ಅಂತಂದ್ರೆ, ಸುಪ್ರೀಂ ಕೋರ್ಟ್ಗೆ ಕ್ಲಿಯರ್ ಪಿಕ್ಚರ್ ಅನ್ನುವಂಥದ್ದು ಮುಂದೆ ಇದ್ದಿರುತ್ತೆ. ಯಾಕಂದ್ರೆ ಎಲ್ಲ ಸಾಕ್ಷಿ ಇರುವಂತಹ ಸಂದರ್ಭದಲ್ಲಿ ಈ ಹೈಕೋರ್ಟ್ ಯಾಕೆ ಬೇಲ್ ಕೊಡ್ತು, ಯಾಕೆ ಜಾಮೀನು ಕೊಡ್ತು ಅನ್ನುವಂಥ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮಾಡುತ್ತೆ. ಅದ್ರ ಮೇಲೂ ಕೂಡ ದರ್ಶನ್ ಪರ ವಕೀಲರಿಗೆ ಒಂದಷ್ಟು ಪ್ರಶ್ನೆಯನ್ನ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ನೀವು ಬೇಲನ್ನ ರದ್ದು ಮಾಡಬಾರ್ದು ಅಂತ ಆರ್ಗ್ಯುಮೆಂಟ್ಸ್ ಮಾಡಿ ಏನೆಲ್ಲ ಪಾಯಿಂಟ್ಸ್ ಇದೆ ಅಂತ ಕೇಳಿದಾಗ ಈ ದರ್ಶನ್ ಪರ ವಕೀಲರು ಏನ್ ಮಾಡ್ತಾರೆ, ಪೊಲೀಸರ ಲೋಪದೋಷಗಳನ್ನ ಪಟ್ಟಿ ಮಾಡ್ಕೊಂಡು ಅದು ಕೋರ್ಟ್ ಮುಂದೆ ಇಡ್ತಾರೆ. ಅದರಲ್ಲಿ ಎಸ್ಪೆಷಲಿ ದರ್ಶನ್ ಹೊಡೆದಿರುವಂತದ್ದು ಎಲ್ಲೂ ಕೂಡ ಇಲ್ಲ. ದರ್ಶನ್ ಒಂದು ಜೀಪಲ್ಲಿ ಹೋಗಿ ಬರುವಂತಹ ವಿಜುವಲ್ಸ್ ಮಾತ್ರ ಸಿಗತ್ತೆ. ಅಂಡ್ ದರ್ಶನ್ ಹೊಡೆದಿದ್ದಾರೆ ಆ ಒಂದು ಶೆಡ್ ಅಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ನಮ್ಮ ಬಳಿ ಸಾಕ್ಷ್ಯ ಇದೆ, ವಿಡಿಯೋ ಸಾಕ್ಷ್ಯ ಇದೆ ಅಂತ ಹೇಳ್ತಾರಲ್ವ, ಬಟ್ ಅದು ನಮಗೂ ತೋರಿಸಿಲ್ಲ, ಕೋರ್ಟ್ಗೂ ಸಬ್ಮಿಟ್ ಮಾಡಿಲ್ಲ. ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಇದೆಲ್ಲ ಬೇಸಿಸ್ ಮೇಲೆ ನೀವು ದರ್ಶನ್ ಅವರ ಬೇಲನ್ನ ರದ್ದು ಮಾಡಬಾರ್ದು ಅನ್ನುವಂಥ ವಿಚಾರವನ್ನ ದರ್ಶನ್ ಪರ ವಕೀಲರು ಮಾಡ್ತಾರೆ. ಸೊ ಈಗ ಇರುವಂತಹ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ, ದರ್ಶನ್ಗೆ ಇನ್ನು ಜೈಲಿಂದ ಹೊರಗೆ ಬರೋಕ್ ಆಗೋದೇ ಇಲ್ವಾ? ಯಾಕಂದ್ರೆ ಸುಪ್ರೀಂ ಕೋರ್ಟ್ ಬೇಲನ್ನ ರದ್ದು ಮಾಡಿದ ಇಮಿಡಿಯೇಟ್ಲಿ ಪೊಲೀಸರು ಏನ್ ಮಾಡ್ತಾರೆ, ಒಟ್ಟು 7 ಆರೋಪಿಗಳ ಬೇಲ್ ರದ್ದಾಗಿರುವಂತದ್ದ 7 ಆರೋಪಿಗಳನ್ನ ಹುಡುಕುವಂತ ಪ್ರಯತ್ನ ಮಾಡ್ತಾರೆ. ಮೊದಲಿಗೆ ಸಿಗುವಂತದ್ದು ಪ್ರದೋಷ್ನ ಅರೆಸ್ಟ್ ಮಾಡ್ತಾರೆ. ಅದಾದ್ಮೇಲೆ ಪವಿತ್ರ ಗೌಡ, ಪೂಜೆ ಪುನಸ್ಕಾರ ಅಂತ ಬ್ಯುಸಿಯಲ್ಲಾಗಿದ್ದಂತಹ ಪವಿತ್ರ ಗೌಡ ಅವರನ್ನ ಮನೆಯಿಂದಲೇ ಅರೆಸ್ಟ್ ಮಾಡ್ಕೊಂಡು ತಗೊಂಡ್ ಬರ್ತಾರೆ. ಇಲ್ಲಿ ಇನ್ನೊಂದು ವಿಚಾರ ಗಮನಿಸ್ತಾ ಇರಬಹುದು. ಸುಪ್ರೀಂ ಕೋರ್ಟ್ ಹೇಳಿರುವಂತಹ ಒಂದು ವಿಚಾರ ಏನಪ್ಪಾ ಅಂತಂದ್ರೆ, ಇಮಿಡಿಯೇಟ್ಲಿ ನೀವು ಅರೆಸ್ಟ್ ಮಾಡಬೇಕು ಈ 7 ಆರೋಪಿಗಳನ್ನ. ಯಾರ್ದೆಲ್ಲ ಬೇಲ್ ರದ್ದಾಗಿ ನೋಡಿ, ಒಟ್ಟು 7 ಆರೋಪಿಗಳು, ದರ್ಶನ್ ಪವಿತ್ರ ಇನ್ಕ್ಲೂಡ್ ಆಗಿ ಒಟ್ಟು 7 ಜನ. ಇವರನ್ನ ಸರೆಂಡರ್ ಮಾಡಕ್ ನೀವು ರಿಕ್ವೆಸ್ಟ್ ಮಾಡೋದ್ ಬೇಡ, ಬದಲಾಗಿ ನೀವು ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಒಂದ್ ಕಡೆ ದರ್ಶನ್ ತಮಿಳ್ನಾಡಿಗೆ ಹೋಗಿರ್ತಾರೆ. ಅಲ್ಲಿಂದ ಟೋಲ್ ಮೂಲಕ ಬರುವಂತಹ ಒಂದು ಜೀಪ್ ನ ವಿಜುವಲ್ಸ್ ಸಿಗತ್ತೆ. ದರ್ಶನ್ ಅವರ ಜೀಪ್ ಅಲ್ಲಿ ಕಾಣೋಕ್ ಸಿಗತ್ತೆ. ಸೊ ಅದಾದ್ಮೇಲೆ ಎಲ್ರಿಗೂ ಗೊತ್ತಿರುತ್ತೆ, ಹೊಸಕೆರೆ ಹಳ್ಳಿಯಲ್ಲಿ ಆಬ್ವಿಯಸ್ಲಿ ದರ್ಶನ್ ಇದ್ದೇ ಇರ್ತಾರೆ. ಸೊ ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಬಟ್ ಅಲ್ಲಿಗೆ ಹೋದಂತ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಜೀಪ್ ಮಾತ್ರ ಪಾಸ್ ಆಗುತ್ತೆ, ಬಟ್ ದರ್ಶನ್ ಅದರಲ್ಲಿ ಇರೋದಿಲ್ಲ.
ಸೊ ಯಾಕೆ ಈ ಒಂದು ಪ್ಲಾನ್? ದರ್ಶನ್ ಜೀಪಲ್ಲಿ ಇರಲಿಲ್ಲ, ಯಾಕೆ ಅವ್ರು ಎಲ್ಲಿ ಹೋಗಿದ್ರು ಅಂತ ನೋಡ್ತಾ ಹೋಗೋದಾದ್ರೆ, ದರ್ಶನ್ ಅವರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕು ಅನ್ನೋ ವಿಚಾರ ಗೊತ್ತಾದ ತಕ್ಷಣ ದರ್ಶನ್ ಅವರನ್ನ ಕಾಂಟ್ಯಾಕ್ಟ್ ಮಾಡಕ್ ನೋಡ್ತಾರೆ. ಫೋನ್ ಎಲ್ಲ ಸ್ವಿಚ್ ಆಫ್ ಬರುತ್ತೆ. ಪತ್ನಿ ಮತ್ತೆ ಧನ್ವೀರನ್ನ ಕಾಲ್ ಮಾಡಿ ಕೇಳಿದಾಗ ನಮ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾರೆ. ಬಿಕಾಸ್ ಅವರಿಗೇನು ದರ್ಶನ್ ಕೊನೆ ಕ್ಷಣದಲ್ಲಿ ಭೇಟಿ ಮಾಡ್ಬೇಕು, ಮಾತಾಡ್ಬೇಕು, ಅದಕ್ಕೋಸ್ಕರ ನಾವ್ ಇದನ್ನೆಲ್ಲ ಕವರ್ ಅಪ್ ಮಾಡೋಣ, ದರ್ಶನ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂತ. ಸೊ ಇವರೆಲ್ಲ ದರ್ಶನ್ ಎಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಾದ್ಮೇಲೆ ದರ್ಶನ್ ಹೊಸಕೆರೆಹಳ್ಳಿಯ ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ಗೆ ಬಂದಿರ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರುತ್ತೆ. ಹಿಂಬಾಗಿಲಿನಿಂದ ಬಂದಿರ್ತಾರಂತೆ. ಬಿಕಾಸ್ ಕೊನೆ ಕ್ಷಣದಲ್ಲಿ ನನ್ನ ಮಗನ್ನ, ನನ್ನ ಹೆಂಡತಿನ, ಧನ್ವೀರ್ ಜೊತೆ ನಾನು ಮಾತನಾಡಬೇಕು, ಸೊ ಅದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದಾಗ ಪೊಲೀಸರು ಇಲ್ಲ, ನಮಗೆ ಅವಕಾಶ ಕೊಡಕ್ ಆಗಲ್ಲ, ಇಷ್ಟೊತ್ತು ನಿಮ್ಗೆ ಬಿಟ್ಟಿರುವಂತದ್ದು ದೊಡ್ಡ ವಿಷಯ, ನೀವು ಇಮಿಡಿಯೇಟ್ಲಿ ನಮ್ಮ ಜೊತೆ ಬರಬೇಕು ಅಂತ ಹೇಳ್ಕೊಂಡು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಸೊ ಫೈನಲಿ ಇಷ್ಟೆಲ್ಲ ಘಟನೆ ಆಗಿದೆಯಲ್ವಾ? ಸೊ ಇದೆಲ್ಲ ದರ್ಶನ್ ಅವರಲ್ಲಿ ಆಗಿರುವಂತಹ, ದರ್ಶನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿರುವಂತಹ ವಾದ ಪ್ರತಿವಾದಗಳು. ಸೊ ಇನ್ನು ಮುಂದೆ ದರ್ಶನ್ 6 ತಿಂಗಳ ಕಾಲ ಏನೂ ಮಾಡೋಕ್ ಆಗೋದಿಲ್ಲ. ಬಿಕಾಸ್ 6 ತಿಂಗಳ ಅವಕಾಶ ಇಲ್ಲ, ಯಾವುದೇ ರೀತಿಯ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ 6 ತಿಂಗಳ ಅವಕಾಶ ಇರೋದಿಲ್ಲ. ಬಿಕಾಸ್ 6 ತಿಂಗಳ ಕಾಲ ಅವರು ಮ್ಯಾಂಡೇಟರಿ ಜೈಲಲ್ಲಿ ಇರಲೇಬೇಕು. 6 ತಿಂಗಳು ಆದ್ಮೇಲೆ ಬೇಕಾದ್ರೆ ಚಾನ್ಸಸ್ ಇದೆ, ಮೇಲ್ಮನವಿ ಸಲ್ಲಿಕೆ ಮಾಡಬಹುದು, ಜಾಮೀನು ರದ್ದತಿ ಮಾಡಿರುವಂತಹ ಅರ್ಜಿಯನ್ನ ಮತ್ತೆ ಮರುಪರಿಶೀಲಿಸಿ ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಇದೆ. ಅದು ಕೂಡ 3 ಸದಸ್ಯ ಪೀಠಕ್ಕೆ.